ನಮಸ್ತೆ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ. ಮೊಗವೀರ ಮಹಾಜನ ಸೇವಾ ಸಂಘ, ಬಗ್ವಾಡಿ ಹೋಬಳಿ, ಮುಂಬೈ ಠಾಣೆ, ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ, ನಡೂರು, ಮಂದರ್ತಿ ತಂಡ ಊರಿನಿಂದ ಬಂದಂಥದ್ದು. ಇದು ಶ್ರೀ ರಾಜು ಮೆಂಡನ್ ವಣ್ಸೆ ಅವರ ಮುಖಾಂತರ ನವೋದಯ ಕನ್ನಡ ಸಂಘದ ಸಭಾಂಗಣ ಮುಲುಂಡ್ ಚಕನಾಕದಲ್ಲಿ ನಡೆಯಿತು. ಪ್ರತಿಯೊಬ್ಬ ಕಲಾವಿದರನ್ನು ಗುರುತಿಸಬೇಕು, ಅವರಿಗೆ ಪ್ರೋತ್ಸಾಹಿಸಬೇಕು ಅನ್ನುವ ಉದ್ದೇಶದಿಂದ ಈ ಯಕ್ಷಗಾನಕ್ಕೆ ಪ್ರೋತ್ಸಾಹ ನೀಡಿ ಮುಂಬೈನಲ್ಲೂ ಸಹ ಊರಿನ ಒಂದು ಟೀಮನ್ನು ಕರೆಸಿ ಮುಂಬೈನಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ಮುಂದಾದವರು ರಾಜು ಮೆಂಡನ್ನವರು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಈ ಪ್ರೋಗ್ರಾಮಿನ ಸಂಪೂರ್ಣ ವಿವರಣೆ ಶಾರ್ಟ್ ಆಗಿ ಇದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳು ನೇರವಾಗಿ ಸಿಗುತ್ತದೆ. ಗಣ್ಯ ವ್ಯಕ್ತಿಯರಿಂದ ದೀಪ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮ ಆರಂಭಿಸಲಾಯಿತು. ರಾಜು ಮೆಂಡನ್ ವಣ್ಸೆ ಇವರಿಗೆ ಯಕ್ಷಗಾನದ ಬಗ್ಗೆ ಇದ್ದಂತಹ ಅಭಿಮಾನ ಹಾಗೂ ಆಸಕ್ತಿಯನ್ನು ಇನ್ನಷ್ಟು ಪ್ರೋತ್ಸಾಹಿಸಲಾಯಿತು. ಇದರ ಮುಖಾಂತರ ಇನ್ನಷ್ಟು ಯಕ್ಷಗಾನ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಸಿಕ್ಕಿತು ಅಂತಲೇ ಹೇಳಬಹುದು. ಹಲವು ದಶಕಗಳಿಂದ ಯಕ್ಷಗಾನ ರಂಗದಲ್ಲಿ ಸೇವೆಯನ್ನು ಗೈಯುತ್ತಿರುವಂತಹ ನಮ್ಮ ಸಮಾಜದ ಕುಮಾರ್ ಅಮೀನ್ ಪಕ್ಕರ್ಣೆ ಇವರನ್ನ ಸನ್ಮಾನಿಸುವ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಏಕಲವ್ಯ ಎನ್ನುವಂತಹ ಒಂದು ಶಬ್ದ ಉಂಟು. ಬಹುಶಃ ಎಲ್ಲಾ ಕಲಾ ಪ್ರಕಾರಗಳಿಗೂ ಸಲ್ಲಬಹುದಾದಂತಹ ಉಪಾಧಿ ಅದು. ಯಾವ ಆತ ಗುರುಮುಖೇನವಾಗಿ ಕಲಿಯದೆ ತಾನು ನೋಡಿದಂತಹ ಕಲೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕುತೂಹಲದಿಂದ ಆ ಕಲೆಯನ್ನ ಕಾಣುತ್ತಾ ಅದರೊಳಗೆ ತಾಧ್ಯಾತ್ಮವನ್ನು ಅನುಭವಿಸಿ ತಾನೇ ಅದರೊಳಗೆ ಹೋಗಿ ಅದನ್ನು ಅಭ್ಯಾಸ ಮಾಡಿ ತನ್ನೊಳಗೆ ಅದನ್ನು ಇಳಿಸಿಕೊಂಡಾಗ ಅವನೊಳಗೆ ಒಬ್ಬ ಕಲಾವಿದ ರೂಪುಗೊಳ್ಳುತ್ತಾನೆ. ಹಾಗೆ ರೂಪುಗೊಂಡ ಕಲಾವಿದನ ಪ್ರತಿಭೆ ಏಕಲವ್ಯ ಪ್ರತಿಭೆ ಅಂತ ಮಾನಿಸಲ್ಪಡುತ್ತದೆ. ಬಹುಶಃ ಕುಮಾರಣ್ಣನ ಪ್ರತಿಭೆ ಏಕಲವ್ಯ ಪ್ರತಿಭೆ. ಚಂದಗಾರಿಕೆಯನ್ನ ಗುರುಮುಖೇನವಾಗಿ ಅಭ್ಯಾಸ ಮಾಡಿದವರಲ್ಲ ಅವರು. ನಿರಂತರ 4-5 ವರ್ಷಗಳ ಕಾಲ ಮೇಳಗಳಲ್ಲಿ, ಸೌಕೂರು ಹಾಗೂ ಮಾರಣಕಟ್ಟೆ ಮೇಳಗಳಲ್ಲಿ ವೇಷಧಾರಿಯಾಗಿ ಪಾತ್ರ ನಿರ್ವಹಿಸುತ್ತಾ ಚಂದ ನುಡಿಸುವಿಕೆಗೆ ಆಕರ್ಷಿತರಾಗಿ ರಂಗಸ್ಥಳದಲ್ಲಿ ಅದನ್ನು ಕಂಡು ಅದನ್ನು ತನ್ನೊಳಗೆ ಇಳಿಸಿಕೊಂಡು ತಾನು ಒಬ್ಬ ಚಂದಗಾರರಾಗಿ ರೂಪುಗೊಂಡಿದ್ದಾರೆ. ಅವರ ಪ್ರತಿಭೆಗೆ ನಾವೆಲ್ಲ ಚಪ್ಪಾಳೆಗಳ ಮೂಲಕ ಅಭಿನಂದಿಸಬೇಕು. ಜೊತೆಗೆ ಕುಮಾರಣ್ಣನ ಬಗ್ಗೆ ಇನ್ನೊಂದು ಮಾತನ್ನಾಡಬೇಕು ನಾನು. ಯಕ್ಷಗಾನದಲ್ಲಿ ಹಲವಾರು ಕಲಾ ಪ್ರಕಾರಗಳುಂಟು. ತಾಳಮದ್ದಲೆ ಉಂಟು, ಆಟ ಉಂಟು, ಗಾನವೈಭವ ಉಂಟು, ನಾಟ್ಯ ವೈಭವ ಉಂಟು. ಆಟಗಳಲ್ಲೂ 3-4 ಕಲಾ ಪ್ರಕಾರಗಳುಂಟು. ಬಯಲಾಟ ಉಂಟು, ಡೇರೆ ಮೇಳ ಉಂಟು, ಜೊತೆಗೆ ನಡುತಿಟ್ಟಿನ ಪರಂಪರೆಯ ಆಟಗಳುಂಟು. ಈ ಎಲ್ಲ ಆಟಗಳು ಒಂದೇ ರೀತಿಯ ಪ್ರತಿಭೆಯನ್ನ ಒಪ್ಪುವುದಿಲ್ಲ. ಅದಕ್ಕೆ ಬೇರೆ ಬೇರೆ ನೆಲೆಯಲ್ಲಿ ನಾವು ಸಲ್ಲಬೇಕಾಗುತ್ತದೆ. ಪ್ರಸಕ್ತ ಚಂಡವಾದಕರಲ್ಲಿ ನಾವು ಬೆರಳಿಕೆ ಕಲಾವಿದರನ್ನು ಕಾಣಬಹುದು. ಎಲ್ಲಾ ಕಲಾ ಪ್ರಕಾರಗಳಿಗೂ ಸಲ್ಲುವಂತಹ ಚಂಡವಾದಕರು. ಆ 5-6 ಜನರಲ್ಲಿ, ಅಂದ್ರೆ ಬೆರಳಿಕೆಯ ಚಂಡವಾದಕರಲ್ಲಿ ಕುಮಾರನಿಗೆ ಒಂದು ಸ್ಥಾನ ಉಂಟು. ಎಲ್ಲಾ ಕಲಾ ಅಂದ್ರೆ ಆಟಕ್ಕಾಗಲಿ, ತಾಳಮದ್ದಲೆಗಾಗಲಿ, ಬೇರೆ ಮೇಳದ ಆಟಕ್ಕಾಗಲಿ, ಬಯಲಾಟದ ಆಟಕ್ಕಾಗಲಿ, ಪರಂಪರೆಯ ಆಟಕ್ಕಾಗಲಿ ಅದಕ್ಕೆ ಬೇಕಾದ ಹಾಗೆ ಚಂದೆಯನ್ನು ನುಡಿಸುವಂತ ಚಾಕಚಕ್ಯತೆ ಅವರಿಗೆ ಉಂಟು. ಉದಾಹರಣೆ ಹೇಳಿದ್ರೆ, ಕಮಲಶಿಲೆ ಅಂತ ಬಯಲಾಟದ ಮೇಳದಲ್ಲಿ ನಿರಂತರವಾದಂತಹ ಸೇವೆ ಮಾಡಿದವರು, ಪೇರೂರಿನಂತ ಬೇರೆ ಮೇಳದಲ್ಲಿ ಸೇವೆ ಮಾಡಿದವರು, ಅಮೃತೇಶ್ವರಿ ಮೇಳದಂತಹ ಮೇಳದಲ್ಲಿ ಸುರೇಶಣ್ಣ ಮತ್ತು ಮಾಧವ ಜೋಗಿ ನಾಗೂರಂತ ನಡುದಿಕ್ಕಿನ ಪರಂಪರೆಯ ವೇಷಗಳನ್ನ ಪರಂಪರಾನುಗತವಾಗಿ ಕೊಡಿಸಿದವರು, ಹವ್ಯಾಸಿಯಾಗಿ ಹಲವು ಕಲಾ ಸಂಘಗಳಿಗೆ ತನ್ನ ಸೇವೆ ಸಲ್ಲಿಸಿದವರು. ಎಲ್ಲಿಯೂ ಸಹ ಕುಮಾರಣ್ಣ ಬೇಡ ಅಂತ ಕಾಣಲಿಲ್ಲ ಯಾರಿಗೂ. ಒಂದು ಜಾಗಕ್ಕೆ ಹೋದ್ರೆ ಮತ್ತೆ ಅವರೇ ಬರಬೇಕು ಅಂತ ಕೇಳಿಕೊಳ್ಳುತ್ತಾರೆ. ಎಲ್ಲಿವರೆಗೆ ಕೇಳಿದ್ರೆ ಪ್ರಸಿದ್ಧ ಡೇರೆ ಮೇಳ ಒಂದೊಟ್ಟು ಕೂಡ 1 ವರ್ಷ ಅವರು ಹೋಗಿದ್ದಾರೆ. ಬರುವ ವರ್ಷ ಅವರು ಬೇಡ ಅಂತ ಬಿಟ್ಟದ್ದಲ್ಲ, ಇವರೇ ಬೇಡ ಅಂತ ಬಿಟ್ಟದ್ದು. ಮಾತುಕತೆ ಆದ್ಮೇಲೆ ಬಿಟ್ಟದ್ದು, ಅಲ್ಲಿ ಹೋಗ್ಲಿ ಬೇರೆ ಕಾರಣಾಂತರಗಳಿಂದ. ಅಂದ್ರೆ ಅವರ ಪ್ರತಿಭೆಗೆ ಎಲ್ಲಿಯೂ ಮಾನಿಸಲ್ಪಡುತ್ತದೆ ಅನ್ನೋದೇ ಇನ್ನೊಂದು ಉಂಟು. ರಂಗಸ್ಥಳದಲ್ಲಿ ಕೆಲವು ಪ್ರತಿಕೂಲ ವ್ಯವಸ್ಥೆಗಳಿರ್ತದೆ. ಪ್ರತಿನಿತ್ಯ ಎಲ್ಲ ವ್ಯವಸ್ಥೆಗಳು ಅನುಕೂಲಕರವಾಗಿ ಒದಗುವುದಿಲ್ಲ. ಒಮ್ಮೊಮ್ಮೆ ಕಲಾವಿದರು ಎದುರುಮೇಳದಲ್ಲಿ ಕುಳಿತಾರೆ, ಕೆಲವೊಮ್ಮೆ ಜೊತೆಗಿಸಿರುವಂತಹ ಭಾಗವತು ಸರಿಯಾಗುವುದಿಲ್ಲ, ಕೆಲವೊಮ್ಮೆ ಮೊದಲಗಾರರು ಒದಗಿ ಬರುವುದಿಲ್ಲ. ಅಂತಹ ಪ್ರತಿಕೂಲ ವ್ಯವಸ್ಥೆಯಲ್ಲಿ ತಾನೂ ಪ್ರತಿಕೂಲತೆಯನ್ನು ಅನುಭವಿಸುತ್ತಾ, ಅಂದ್ರೆ ನನಗೆ ಆಗ್ಲಿಕ್ಕಿಲ್ಲ ಅಂತ ಹೇಳುವುದು ಬೇರೆ, ಆದ್ರೆ ಆ ಪ್ರತಿಕೂಲ ವ್ಯವಸ್ಥೆಯಲ್ಲಿಯೂ ತನ್ನ ಬೆಷ್ಟನ್ನು ನೀಡುವುದು ಮತ್ತೊಂದು. ಬಹುಶಃ ಕುಮಾರಣ್ಣ ರಂಗಸ್ಥಳದಲ್ಲಿ ಎಂಥ ಪ್ರತಿಕೂಲ ವ್ಯವಸ್ಥೆ ಇದ್ದರೂ ತಮ್ಮ ಜೊತೆಯಲ್ಲಿರುವಂತಹ ಕಲಾವಿದರ ದೌರ್ಬಲ್ಯವನ್ನು ಎದುರುಗಿದ್ದವರಿಗೆ ಕಾಣಿಸಿದ ಹಾಗೆ ಚೆನ್ನ ನುಡಿಸಬಲ್ಲರು. ಅದನ್ನು ನಾನು ಅರಿತಿದ್ದೇನೆ. ಯಾಕೆ ಕೇಳಿದ್ರೆ, ಒಂದು 10-15 ಬಾರಿ ಅವರ ಪದ್ಯಕ್ಕೆ ನಾನು ವೇಷ ಮಾಡಿದ್ದೇನೆ. ಪ್ರತಿ ಬಾರಿ ವೇಷ ಮಾಡಿದಾಗಲೂ ಅವರು ಬಾರಿಸಿದ್ದಕ್ಕೆ ನಾ ಕುಣಿದದ್ದಲ್ಲ, ನಾ ಕುಣಿದದ್ದಕ್ಕೆ ಅವರು ಬಾರಿಸೋದು. ಅಷ್ಟು ಸ್ಪಷ್ಟತೆ ಉಂಟು ನನಗೆ. ಅಂದ್ರೆ ಅವರ ಪ್ರತಿಭೆ ಎಷ್ಟು ದೊಡ್ಡದ್ದು. ಹಾಗಾಗಿ ಕಲಾವಿದರಾಗಿ
ಅವರಿಗೆ ಸಲ್ಲಬೇಕಾದಂತ ಗೌರವ ಎನ್ನುವ ನೆಲೆಯಲ್ಲಿ ಆಡುತ್ತಾ ಇನ್ನು ವೈಯಕ್ತಿಕವಾಗಿ ಒಬ್ಬಾತ ವ್ಯಕ್ತಿಯಾಗಿ ಕುಮಾರಣ್ಣ ಬಹಳ ಸಜ್ಜನರು. ಆಟಕ್ಕೆ ಅಂತ ಫೋನ್ ಮಾಡಿದ್ರೆ ಸಾಧಾರಣ ಕೇಳುವುದು ಉಂಟು ಎಲ್ಲ ಹೆಚ್ಚಿನ ಕಲಾವಿದರು, ಭಾಗವತರು ಯಾರು, ಮೊದಲೆಗಾರರು ಯಾರು, ಕಲಾವಿದರು ಯಾರು ಅಂತ. ಕುಮಾರಣ್ಣ ಪ್ರಶ್ನೆಯೇ ಕೇಳಲಿಕ್ಕಿಲ್ಲ. ಆಟ ಎಷ್ಟೊತ್ತಿಗೆ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕು ಅಂತ ಅಷ್ಟೇ ಕೇಳುದು. ಅಂದ್ರೆ ಯಾವ ಕಲಾವಿದರ ತೊಂದರೆ ಇಲ್ಲ, ನಾವು ಹೊಂದಿಕೊಂಡು ಹೋಗಬಲ್ಲೇನು ಅಂತ ವಿಶ್ವಾಸ ಅವರಿಗೆ ಉಂಟು, ಸಜ್ಜನ. ಅದರ ಜೊತೆಗೆ ಪೇಮೆಂಟ್ ವಿಷಯವಾಗಿ ಅವರ ಚರ್ಚೆ ಇಲ್ಲ, ಎಷ್ಟು ದೂರ ಆಗ್ತದೆ ಅನ್ನೋದ್ರಿಗೆ ಆಕ್ಷೇಪ ಇಲ್ಲ, ಯಾವ ಪ್ರಸಂಗ ಎನ್ನುವುದರ ಕುರಿತಾಗಿ ತೊಂದರೆ ಇಲ್ಲ. ಎಲ್ಲಿಯೇ ಆಟ ಆದ್ರೂ ಎಷ್ಟೊತ್ತಿಗೆ ಆಟ ಆದ್ರೂ ಅವರಿಗೆ ಸಮಯ ಉಂಟು ಅಂತಾದ್ರೆ ಮೊದಲೇ ಸಮಯಕ್ಕೆ ಒಪ್ಪಿದ್ರು ಅಂತಾದ್ರೆ ಆ ಸಮಯಕ್ಕೆ ಅವರು ಅಲ್ಲಿ ಇದ್ದೇ ಇರ್ತಾರೆ, ಅವರ ಕೆಲಸ ಮಾಡಿಯೇ ಮಾಡ್ತಾರೆ. ಹಾಗಾಗಿ ಅಂತಹ ಸಮಯನಿಷ್ಠ ಕಲಾವಿದರು ಸಹ ಈ ಕಾಲದಲ್ಲಿ ಸಿಗುವುದು ಬಹಳ ಅಪರೂಪ. ಈಗ ನಿಮಗೆ ಬಡಗುತಿಟ್ಟಿನ ಚಂಡೆಗಾರರಲ್ಲಿ ಯಾರು ಪ್ರಿಯ ಚಂಡೆಗಾರರು ಅಂತ ಕೇಳಿದ್ರೆ ಹೇಳಿ ಅದು 2-3 ಹೆಸರು. ಆ 2-3 ಹೆಸರುಗಳಲ್ಲಿ ಕುಮಾರವೀರ ಕೊಕ್ಕರ್ಣೆ ಅನ್ನೋ ಒಂದು ಹೆಸರು 100% ಉಂಟು, ನನಗೆ ಧೈರ್ಯ ಉಂಟು. ಯಾಕಂದ್ರೆ ಚಿನ್ನಾಬೈಲಂತಹ ಒಬ್ಬ ಕಲಾವಿದನೆಯು ಕೂಡ ಕುಮಾರಣ್ಣನ ಮೇಲೆ ಪ್ರೀತಿ ಉಂಟು, ಅವರು ಚಂಡೆ ನುಡಿಸುವಾಗ ಕುಡಿಯಲಿಕ್ಕೆ ನಮಗೆ ಹಿತ ಆಗ್ತದೆ ಎನ್ನುವಂತ ಭಾವ ಉಂಟು. ಆಗ ಎಲ್ಲ ಕಲಾವಿದರಿಗೂ, ಎಲ್ಲ ಪ್ರೇಕ್ಷಕರಿಗೂ, ಎಲ್ಲರಿಗೂ ಸಹ, ಸಂಘಟಕರಿಗೂ ಸಹ ಸದಾಕಾಲ ಒಳ್ಳೆಯದನ್ನೇ ಬಯಸುವ, ತಾನು ಅವರೊಂದಿಗೆ ಯಾವ ತೊಂದರೆ ಆಗದ ಹಾಗೆ ದುಡಿಸಿಕೊಳ್ಳುವಂತಹ ಕಲಾವಿದ, ಅವರನ್ನ ಈ ದಿನ ಗೌರವಿಸಿದ್ದೀರಿ. ಅವರಿಗೆ ಇದಕ್ಕಿಂತ ಆಡಬಹುದು ಬಹಳ, ಆದ್ರೆ ಈಗ ಇಷ್ಟೇ ಸಾಕು ಎನ್ನುವ ನೆಲೆಯಲ್ಲಿ ಈ ಗೌರವ ಅವರಿಗೆ ಮೊಗವೀರ ಮಹಾಜನ ಸೇವಾ ಸಂಘ ಬಗ್ವಾಡಿ ಹೋಬಳಿ ತಾನೇ ಸ್ಥಳೀಯ ಸಮಿತಿಯ ವತಿಯಿಂದ ದೊರಕಿದೆ. ಈ ಸನ್ಮಾನ ಇದು ಇಲ್ಲಿಗೆ ಇಲ್ಲದೆ ಇನ್ನು ಅನೇಕ ಸನ್ಮಾನಗಳು ಅವರ ಬದುಕಿಗೆ, ಅವರ ಕಲಾ ಜೀವನಕ್ಕೆ ಪ್ರಾಪ್ತಿಯಾಗಲಿರುವುದಾಗಿ ಹಾರೈಸುತ್ತಾ ಈ ಗೌರವಗಳು ಅನಂತವಾಗಲಿ, ಅವರ ಜೀವನ ಇನ್ನು ಎತ್ತರಕ್ಕೆ ಎಂಬುದಾಗಿ ಆಶಿಸುತ್ತಾ ನೀವು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಎಲ್ಲರಿಗೂ ವಂದಿಸಿದ್ದೇನೆ. ಯಕ್ಷಗಾನದಲ್ಲಿ ಚಂಡೆ ಬಾರಿಸ್ತೇನೆ ಬಿಟ್ರೆ ನಾನು ಮಾತಾಡಿದ್ದಿಲ್ಲ, ಇವತ್ತೇ ಫಸ್ಟ್ ಮಾತಾಡಿದ್ದು. ಹಾಗೆ ಸನ್ಮಾನ ಮಾಡಿದವರಿಗೆ ಬಂದದ್ದನ್ನು ಹೇಳಬೇಕಾಗಿರುವುದು ನನ್ನ ಕರ್ತವ್ಯ. ಹಾಗೆ ಮೊಗವೀರ ಮಹಾಸಂಘ ಇದು ಬೊಗ್ಗೋಡಿಯವರು, ಅವರಿಗೆ ಅನಂತ ಧನ್ಯವಾದಗಳು. ಯಾಕಂದ್ರೆ ಇಂತಹ ಮಹಾನಗರದಲ್ಲಿ ನನಗೆ ಸನ್ಮಾನ ಮಾಡಿದ್ದು ಅದು ನನ್ನ ಭಾಗ್ಯ, ಇಂತಹ ವೇದಿಕೆಯಲ್ಲಿ ನನಗೆ ಸಿಕ್ಕಿದ್ದು ಅದು ನನ್ನ ಪುಣ್ಯ ಅಂತ ತಿಳ್ಕೊಳ್ತೇನೆ. ಹಾಗೆ ನನ್ನಂತ ಕಲಾವಿದರು ಅದೆಷ್ಟೋ ಜನ ಇದ್ದಾರೆ, ಅವರಿಗೆ ಮುಂದೆಯೂ ಸಹ ಇಂಥ ಸನ್ಮಾನ ಸಿಗುವಂತೆ ಇವರಿಂದ ಆಗಲಿ, ಇಂಥ ಒಳ್ಳೆಯ ಕಾರ್ಯ ಮುಂದೆ ನಡೆಯಲಿ ಎನ್ನುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಯಕ್ಷಗಾನಂ ವಿಶ್ವಗಾನಂ. ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸುಧಾಕರ್ ಬಂಗೇರ ಇವರು ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಉದ್ಘಾಟಕರಾಗಿ ಆಗಮಿಸಿದಂತ ಸುರೇಶ್ ಕಚ್ಚನ್ರವರು ಹಾಗೆ ಅವರೊಂದಿಗೆ ಜೊತೆಯಾಗಿದ್ದಂತ ಅವರು ಎಲ್ಲರೂ ಅವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರನ್ನ ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಮೊಗವೀರ ಭವನ ನಿರ್ಮಾಣದ ಸಂದರ್ಭದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಅನುದಾನವನ್ನ ತಂದುಕೊಂಡಂತ ಮೊಗವೀರ ಸಮಾಜದ ಮೇಲೆ ಅತ್ಯಂತ ಹಿರಿಯ, ಅತಿ ಹೆಚ್ಚು ಗೌರವವನ್ನ, ಆಸಕ್ತಿಯನ್ನ ಉಳ್ಳಂತಹ ವ್ಯಕ್ತಿ, ಸಮಾಜ ಸೇವಕ ಹಾಗೂ ಕಲಾ ಪೋಷಕ. ಈ ಒಂದು ಕಾರ್ಯಕ್ರಮದಲ್ಲಿ ಕಾಜರಹಳ್ಳಿ ಕ್ಷೇತ್ರ ಮಾತ್ರೆಯನ್ನ ಆಡಿ ಎಂಬುದಾಗಿ ಪ್ರೇರಣೆಯನ್ನ ಇತ್ತವರು ಕೂಡ ಇವರೇ. ಹಾಗಾಗಿ ಯಕ್ಷಗಾನದ ಮೇಲಾಗಲಿ, ಕಲೆ ಮೇಲಾಗಲಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಸಮಾಜದ ವ್ಯಕ್ತಿ. ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತಿರುವುದು ಕೂಡ ನಮಗೆ ಹೆಮ್ಮೆ. ಧನ್ಯವಾದಗಳು ಸರ್. ಕುರಿತಾಗಿ 2 ಮಾತನ್ನ ಆಡಬೇಕಾಗಿ ಸುಧಾಕರ್ ಬಂಗೇರವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ತೇನೆ. ನಾನಿರೋದು ಬೆಂಗಳೂರಲ್ಲಾದರೂ 40 ವರ್ಷ ನಾನು ಬೆಂಗಳೂರು ಸರ್ವಿಸು. ಊರಿನ ಬದಿ ಭಾಷೆ ಜಾಸ್ತಿ ನಾನು ಮಾತಾಡೋದು. ಭಾಳ ಸಂತೋಷ ಆಗ್ತಾಯಿದೆ ಇವತ್ತಿನ ಈ ಸಭೆಯನ್ನು ನೋಡಿದಾಗ. ನಮ್ಮ ಸಮುದಾಯದವರೆಲ್ಲರೂ ಸೇರಿ ಒಂದು ಮನೆ ಹರಕೆ ಆಟ ಆಡ್ದಂಗೆ ಆಯ್ತು ಇವತ್ತು. ಹರಕೆ ಆಟದಲ್ಲಿ ನಾವೆಲ್ಲರೂ ಸೇರಿ ಒಂದು ಹರಕೆ ಆಟನ ಯಾವ ಥರ ಪರೀತೀವಿ ಅದೇ ಥರ ನಾವೆಲ್ಲ ಸಮಾಜ ಬಂಧುಗಳೆಲ್ಲರೂ ಸೇರಿ ಜೊತೆಗೂಡಿ ಇಂಥ ಒಂದು ಎಷ್ಟು ನಾವು ಅರ್ಧ ಗಂಟೆಯಿಂದ ಸಭಾ ಕಾರ್ಯಕ್ರಮ ಮಾಡಿದ್ರು ಒಬ್ಬರೂ ಆಚೆ ಈಚೆ ಎದ್ದೇಳ್ದೇನೆ ನಮ್ಮ ಮನೆ ಕಾರ್ಯಕ್ರಮ ನಾವು ಹರಕೆ ಆಟ ಮಾಡಿಸ್ತಾ ಇದ್ದೀವಿ. ದೇವಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತಾ ಇದ್ದೀರಿ ಅಂತ ಎಣಿಸ್ಕೊಂಡು ನೀವೆಲ್ಲ ಕೂತಿದ್ದೀರಿ. ಇವತ್ತಿನ ಈ ಶುಭ ಸಂಜೆಯ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರಿಗೂ, ನಮ್ಮ ಸಮುದಾಯದ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ವಂದನೆಗಳು. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ನೆರವೇರಿದಂಥ ಎಲ್ಲ ಯಕ್ಷಗಾನ ಪ್ರೇಮಿಗಳಿಗೂ ಹಾಗ ನಮ್ಮ ಸಮುದಾಯದ ಎಲ್ಲ ಜನರಿಗೂ ನನ್ನ ಅಭಿನಂದನೆಗಳು. ನಾನು ಮುಂಬೈಗೆ ಬರ್ತಾ ಇದ್ದೀನಿ, ಯಾವಾಗ ಬರ್ತೀನಿ ನಾನು ಮುಂಬೈಗೆ. ಬಟ್ ನಮ್ಮ ಸಮುದಾಯದವರದ್ದು ಲಿಂಕ್ ನನಗೆ ಕಡಿಮೆ. ಯಾಕಂತ ಹೇಳಿದ್ರೆ ಈ ಕಾಜರಹಳ್ಳಿ ಕ್ಷೇತ್ರ ಮಾತ್ರ ಪ್ರಸಂಗ ಇವತ್ತು ಇಲ್ಲೇನು ನಡೀತಾ ಇದೆ
ಆ ಊರು ನಮ್ಮ ಸಾಹೇಬ್ರಕಟ್ಟೆ ಅಲ್ತಾರು ಅನ್ನುವ ಗ್ರಾಮ ದೇವತೆ ಅದು. ಆ ಗ್ರಾಮ ದೇವತೆ ಅಲ್ತಾರಿನಲ್ಲಿ 1,000 ಮನೆ ಇದೆ ನಮ್ದು. ಅಲ್ಲಿ ಇರುವವರೆಲ್ಲರೂ ಹೇಳ್ಬೇಕಂತ ಹೇಳಿದ್ರೆ ವಿಶ್ವದಲ್ಲಿ ಎಲ್ಲ ಕಡೆಯೂ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಗ್ರಾಮ ದೇವತೆ ಆಶೀರ್ವಾದ. ಹೆಚ್ಚು ಹೇಳ್ಬೇಕಂತ ಹೇಳಿದ್ರೆ ನಾವೆಲ್ಲ ನೋಡಿ, ನಾನು ಈಗ ಬೆಂಗಳೂರಿಗೆ ಬರುವಾಗ ನಾನು 87ನಲ್ಲಿ ಬೆಂಗಳೂರಲ್ಲಿ ಬಂದೆ, 87ನೇ ಇಸ್ವಿಯಲ್ಲಿ ನಮ್ಮನೆ ಅಬ್ಬಿ ಒಂದೊಂದು ಕಾಜರಳಿಗೆ ಒಂದು ಕಪ್ಪು ನುಗ್ಗಲು ಕಟ್ಟಿ ಕೊರ್ಲಿ ಹಾಕಿ ಕಳಿಸಿದಾಳೆ. ನಾನು ಆ ಪ್ರಸಾದ ಹಿಡ್ಕೊಂಡು ಬಂದು ಯಾರೋ ಹೋಟ್ಲಲ್ಲಿ ಲೋಟಿ ತೊಳ್ಕೊಂಡು ಕೆಲಸ ಮಾಡಿ ಇವತ್ತು ಈ ಮಟ್ಟಕ್ಕೆ ಮುಂಬೈಯಲ್ಲಿ ಕಾಜರಳ್ಳಿ ಕ್ಷೇತ್ರ ಮಹಾತ್ಮೆಯ ಪ್ರಸಂಗವನ್ನು ದೇವಿ ಮಾಡಿಸ್ಕೊಂತ ಇದ್ದಾಳೆ ಅಂತ ಹೇಳಿದ್ರೆ, ನಾನು ಬೆಳಿಗ್ಗೆ ಇವತ್ತು ರಾಜು ಮೆಂಡನ್ ಸರ್ ಮೊನ್ನೆ ಅಮೀನ್ರ ಹತ್ರ ಮಾತಾಡ್ತಾ ಇರೋದು. ನಾನು ಅಮೀನ್ರಿಗೆ ಫೋನ್ ಮಾಡಿದ್ದೆ, ನಿಮ್ದು ಆಟ ಎಂತ ಕತೆ ಮಾರ ಬೆಂಗಳೂರಿಗೆ ಹೇಗ್ಲಿಕ್ಕೆ ಬತ್ತು, ನಮ್ಮ ಕಾಜರಳ್ಳಿ ಕ್ಷೇತ್ರ ಮಹಾತ್ಮೆ ಆಟ ಹೇಗೆ ಈ ಸರ್ತಿ ಅಂತೇಳಿ. ಅದೇ ಟೈಮಲ್ಲಿ ನಮ್ಮ ರಾಜು ಮೆಂಡನ್ ಸರ್ ಹತ್ರ ಇದ್ದರು. ನಾ ರಾಜು ಮೆಂಡನ್ ಸರ್ಗೆ ಹೇಳಿದೆ, ಸರ್ ಈ ಸರ್ತಿ ನೀವು ಕಾಜರಳ್ಳಿ ಕ್ಷೇತ್ರ ಮಹಾತ್ಮೆ ಅಂತ ಒಂದು ಪ್ರಸಂಗ ಆಗಿದೆ, ಅದನ್ನು ನೀವು ಆಡಿಸ್ಬೇಕು ಸರ್ ಅಂತೇಳಿ. ಅವರು 1 ನಿಮಿಷನೂ ಆಲೋಚನೆ ಮಾಡಿದೆ, ಕಾಜರಳ್ಳಿ ಎಲ್ಲಿ ಬರುತ್ತೆ, ಕಾಜರಳ್ಳಿ ದೇವಿಯ ಮಹತ್ವ ಏನು, ಅಲ್ಲಿ ಏನು ವಿಶೇಷತೆ, ಆ ಆಟದಲ್ಲಿ ಯಾರು ಕಲಾವಿದರು ಇದ್ದರು, ಯಾವತ್ತಿಂದ ಅದು ಆಟ ಆಗ್ತಾಯಿದೆ ಏನೂ ಕೇಳಲಿಲ್ಲ. ರಾಜಮಂಡ್ರನ್ ಸರ್, ನೀವು ಇವತ್ತು ಈ ದೇವಿಯ ಹರಕೆ ಆಟ ಮಾಡಿದ್ದೀರಂತ ಎಣಿಸ್ಕೊಳ್ಳಿ. ನೀವು ಮುಂಬೈಯಲ್ಲಿ ಇಷ್ಟೂ ಜನ ಇವತ್ತು ಈ ಸೇವೆ ಆಟದಲ್ಲಿ ಬಂದು ಭಾಗವಹಿಸಿದ್ದೀರಿ. ಆ ಪಾರ್ವತಿ ರೂಪೇ ಆದಂಥ ವನದುರ್ಗಾ ಪರಮೇಶ್ವರಿಯಾಗಿ ನಮ್ಮ ಊರಿನಲ್ಲಿ ಸಾಹೇಬ್ರಕಟ್ಟೆ ಕಾಜರಳ್ಳಿಯಲ್ಲಿ ದೇವಿ ನೆಲೆಸಿ ಇದ್ದಾಳೆ. ಆ ಭಕ್ತಿಪೂರ್ವಕವಾಗಿ ಮಾಡಿದಂಥ ಈ ಸೇವೆಯಿಂದ ಇಲ್ಲಿ ಯಾರ್ಯಾರು ನಾವು ಸೇರಿದ್ದೀವಿ, ಈ ಆಟದಲ್ಲಿ ನಾವು ಭಾಗವಹಿಸಿದ್ದೀವಿ, ಮತ್ತು ನೀವು ಭಾಗವಹಿಸಿದ್ದೀರಲ್ಲ, ನಿಮಗೆ ಬರೋ ವರ್ಷ ಇಷ್ಟೊತ್ತಿನೊಳಗಡೆ ನನಗೆ ನೀವು ಫೋನ್ ಮಾಡಿ, ಇಲ್ಲಿ ಕೂತಾರೋ ಎಲ್ಲರೂ ನಿಮ್ಮ ಇಷ್ಟ ಪ್ರಕಾರ ನೀವೇನಾದರೂ ಇಲ್ಲಿ ಎಣ್ಸ್ಕೊಂಡು ಹೋಗಿ, ಇಲ್ಲೇ ಕೂತವ್ರು ಎಣ್ಸ್ಕೊಂಡು ಹೋಗಿ, ಆ ದೇವಿಯ ಮಹಿಮೆ ನಿಮಗೆ ಸಿಕ್ಕತ್ತೆ. ರಾಜು ಸರ್ ಹತ್ರ ನೀವು ಹೇಳ್ತೀರಿ, ಸುಧಾಕರ್ ಬಂಗೇರಿ ಈ ಥರ ಹೇಳಿದಾರಂತ, ನಿಮಗೆ 100% ನಿಮಗೆ ದೇವಿ ಆಶೀರ್ವಾದ ಸಿಕ್ಕತ್ತೆ. ಅಲ್ಲಿನ ಮಹಿಮೆಗೆ ನೋಡಿ, ಒಂದು ಗುಹೆ ಒಳಗಡೆ ಇರುವಂಥ ದೇವಿ ಇವಾಗಲೇ ಯಕ್ಷಗಾನದ ರೂಪದಲ್ಲಿ ತೋರಿಸಿದ್ದಾರೆ. ಅಮೀನ್ ಸರ್ ಅದನ್ನು ಸ್ವಲ್ಪ ಕಟ್ ಮಾಡಿದ್ದೀರಿ, 5-6 ಓವರ್ ಪ್ರಸಂಗ ಅದು. ಊರಲ್ಲೆಲ್ಲ ಮಾಡುವಂತಾಗ ಈ ಥರ ಕಟ್ ಮಾಡಬೇಡಿ ಸರ್, ಫುಲ್ ತೋರಿಸಿ. ಅದ್ಭುತವಾದ ದೇವಿಯ ಪ್ರದರ್ಶನ ಇದೆ ಅದರಲ್ಲಿ. ದೇವಿ ಇವಾಗ ಆಲ್ರೆಡಿ ಇಲ್ಲಿ ಏನು ಡಂಬರಾಸುರ ಆರ್ಭಟ ಮಾಡ್ತಾ ಇದ್ದಾರೆ. ಈಗ ಅವರನ್ನು ವಧೆ ಮಾಡಲಿಕ್ಕೆ ದೇವಿ ಬರ್ತಾರೆ. ಈಗ ದೇವಿ ಬಂದು ವಧೆ ಮಾಡಿ ಅಲ್ಲಿ ಈಗ ಏನು ಕಾಜರಳ್ಳಿ ಅಂತೇಳಿ ಏನು ಸ್ಥಳ ಇದೆ, ಅಲ್ಲಿ ದೇವಿ ನಿಂತು ಹೋಗ್ತಾರೆ. ಅವರದ್ದು ಪಾದ ಸ್ಪರ್ಶ ಆಗಿರೋ ಪಾದ ಮಾತ್ರ ಇರೋದಲ್ಲಿ ದೇವರದ್ದು, ಬೇರೆ ಯಾವುದು ಮೂರ್ತಿ ಗೀರ್ತಿ ಯಾವುದೂ ಇಲ್ಲ, ಪಾದ ಮಾತ್ರ. ಆ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ 1,000 ಮನೆ ಇದೆ ಅಂತ ಹೇಳಿದ್ನಲ್ಲ, ಅವತ್ತಿನ ಕಾಲದಲ್ಲಿ ಏನಾದರೂ ಒಂದು 50-100 ಇರ್ಬೋದು, ಇವಾಗ 1,000 ಮನೆ ಆಗಿದೆ. ನಾವೆಲ್ಲರೂ ನಮ್ಮ ದೇವದ ಮನೆ, ನಮ್ಮ ದೇವರುಗಳು ಏನೇ ಇದ್ರೂ ಸಹ ನಮ್ಮ ಗ್ರಾಮದಲ್ಲಿ ಬೆಳಿಗ್ಗೆ ಎದ್ದು ಫಸ್ಟು ನಾವು ಎಣಿಸ್ಕೊಳ್ಳೋದೆ ಕಾಜರಳ್ಳಿ ದುರ್ಗಾ ಪರಮೇಶ್ವರಿ ಅಮ್ಮ. ಇಷ್ಟನ್ನೇ ನಾವು ಎಣಿಸ್ಕೊಳ್ಳೋದು. ನಾನು ಕೋವಿಡಲ್ಲಿ 1 ತಿಂಗಳು ಆಸ್ಟರ್ ಸೀಮಾರೆ ಅಂತ ಒಂದು ಅಡ್ಮಿಂಟ್ ಆಗಿದೆ ಒಂದು ಹಾಸ್ಪಿಟಲಲ್ಲಿ, ಪವಾಡ. ಡಾಕ್ಟ್ರು ಹೇಳಿದ್ದಾರೆ ನನ್ನ ಹೆಂಡತಿಗೆ ಫೋನ್ ಮಾಡಿ, ಸ್ಪಂದಿಸೋದೇ ಇಲ್ಲ, ಕಷ್ಟ ಅಂತ. ನಾನು ನಮ್ಮನೆ ಅಬ್ಬಿ ಹತ್ರ ಹೇಳಿದೆ, ಹೋಗಿ ಆ ಹೆಂಡತಿ ಹತ್ರ ಫೋನ್ ಮಾಡಿ ಕೇಳಿದೆ, ಅಬ್ಬಿ ಹತ್ರ ಅಲ್ಲಿಗೆ ಹೋಗಿ ಒಂದು ಪೂಜೆ ಹೇಳಕ್ಕೋ, ನಾನು ಗೆದ್ದು ಬರ್ತೀನಿ ಅಂತೇಳಿ. ನಾನು ಅದರಿಂದನೇ ಗೆದ್ದು ಬಂದಿದ್ದೀನಿ, ಆ ದೇವಿ ಆಶ್ರಯದಿಂದನೇ ಗೆದ್ದು ಬಂದಿದ್ದೀನಿ, ಜೀವ ಬಂದಿದೆ ಅಂತ ನನ್ನ ಆಸೆ. ಇನ್ನೊಂದು, ಅದೇ ಊರಿನಲ್ಲಿ ನಾನು ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಒಂದು ತುತ್ತು ಊಟಕ್ಕೂ ಗತಿ ಇಲ್ಲದೆ ಬೆಳೆದು ಬಂದಾರ ನಾವು. ನಮ್ಮಪ್ಪ ಮೀನು ವ್ಯಾಪಾರದವರು, ಭಾಳ ಕಷ್ಟ ಅಲ್ಪ ನಾವು ಬೆಂಗಳೂರಿಗೆ ಬಂದರು. ಇವತ್ತು ನನ್ನನ್ನು ಬಾಂಬೆ ಅಂತ ನಗರಕ್ಕೆ ಆ ದೇವಿಯ ಒಂದು ದರ್ಶನಕ್ಕೆ ಕರ್ಸ್ಕೊಂಡಿದ್ದಾರೆ. ಬೆಳಿಗ್ಗೆ ವಿಮಾನದಲ್ಲಿ ಬಂದೆ ನಾನು ಇಲ್ಲಿ. ನೋಡಿ, ನನಗೆ ದೇವಿ ಕೊಟ್ಟಿಲ್ಲ ಅಂದ್ರೆ ಬರ್ಲಿಕ್ಕೆ ಆಗ್ತಾ ಇತ್ತಾ? ಎಲ್ಲ ಯಾವುದೋ ಹೋಟ್ಲಲ್ಲಿ ಲೋಟ ತೊಳ್ಕೊಂಡಿರ್ತಿದ್ದೆ. ಆ ಶಕ್ತಿ ಕೊಟ್ಟಿದ್ದಾರೆ ದೇವರು, ಅದರಿಂದ ನಾನು ನಂಬಿದ್ದೀನಿ ಆ ದೇವರನ್ನ. ತಾವೆಲ್ಲರೂ ಸರ್, ವೇದಿಕೆ ಮೇಲಿರೋರೆಲ್ಲರೂ ನಮ್ಮ ಊರಿನ ಗ್ರಾಮ ದೇವತೆ, ನೀವೆಲ್ಲರೂ ಬರ್ಬೇಕು ಸರ್ ಒಂದ್ಸರಿ ಅಲ್ಲಿಗೆ. ದೇವಿನ ಪ್ರಾರ್ಥನೆ, ನಿಮಗೆ ಇರುವಂಥ ತೊಂದರೆ ತಾಪತ್ರಗಳು, ಸುಖ ಶಾಂತಿ ನೆಮ್ಮದಿ, ಇದೆಲ್ಲ ಆ ದೇವಿನ ನಾನು ಬೇಡ್ಕೊಂಡು ಹೋಗ್ತೀನಿ. ನಮ್ಮ ಸಮುದಾಯದವರಿಗೆ ಏನೇ ತೊಂದರೆ ಇದ್ರೂ ಅವ್ರು ಎಣಿಸಿದಂಥ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡಲಿ ಅಂತ ನಾನು ನಮ್ಮ ಗ್ರಾಮ ದೇವತೆಯಿಂದ ಬೇಡ್ಕೊಂಡು ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ನಾವು ಮಧ್ಯದಲ್ಲಿ ಸ್ಟೇಜ್ ಕಾರ್ಯಕ್ರಮವನ್ನು ಇಟ್ಕೊಂಡು ರಸಭಂಗವನ್ನು ಮಾಡಿದ್ದೇವೆ. ಅದಕ್ಕಾಗಿ ನಾನು ಹೆಚ್ಚಾಗಿ ಮಾತನಾಡುವುದಿಲ್ಲ. ರಾಜು ಮೆಂಡನ್ರಂಥ ವ್ಯಕ್ತಿಗಳು ಸಮಾಜದಲ್ಲಿ ಹಾಗೂ ಕಲೆಯಲ್ಲಿಯೂ ಕೂಡ ಹುಟ್ಟುಕೊಳ್ಬೇಕು. ನಿಜವಾಗಲೂ
ಒಂದು ಸಮಯದಲ್ಲಿ ನಾವೆಲ್ಲ ನೋಡಿದಾಗ ಲಗ್ಭಗ್ ನಮಗೆ ಚಿಕ್ಕ ವಯಸ್ಸು 15, 18, 20 ವರ್ಷ ಇರುವಾಗ ಯಕ್ಷಗಾನ ಅಂದರೆ ಒಂದು ದಿನ ಕೂಡ ನಾವು ಬಿಡ್ತಾ ಇರಲಿಲ್ಲ ಇದ್ದು. ಆಗ ಇಡಗುಂಜಿ ಮೇಳ, ಸಾಲಿಗ್ರಾಮ ಮೇಳ, ಹಾಲೆಲ್ಲ ವಿಶ್ವೇಶ್ವರ ಹಾಲ್ ಫುಲ್ಲಾಗಿ ಹೊರಗೆ ಲೈನ್ ತಾಗ್ತಾ ಇತ್ತು. ಅಂಥ ಒಂದು ಸಂದರ್ಭ ಇತ್ತು. ಆದರೆ ನಮಗೆಲ್ಲರಿಗೂ ಒಂದು ಉದ್ಯೋಗ, ಸಣ್ಣ ಪುಟ್ಟ ಉದ್ಯೋಗ ಇರುವುದರಿಂದ ಈಗ ಪ್ರತಿ ಆಟಕ್ಕೂ ನಮಗೆ ಹೋಗಲಿಕ್ಕೆ ಸಾಧ್ಯ. ಅದಲ್ಲದೆ ಈಗ ಮೇಳ ಕಂಟಿನ್ಯೂ ಒಬ್ಬರಲ್ಲ ಒಬ್ಬರು ಬರ್ತಾನೆ ಇರ್ತಾರೆ. ಆದರೂ ಕೂಡ ಇವತ್ತು ನಮ್ಮವರು ಸದಾಶಿವ ಅಮೀನ್ರ ನೇತೃತ್ವದಲ್ಲಿ ಮೇಳ ಪ್ರತಿ ವರ್ಷ ಮುಂಬೈಗೆ ಬರ್ತಾ ಇದೆ. ಮುಂದಿನ ವರ್ಷ ನಿಜವಾಗಲೂ ಒಂದು ಪ್ರಯತ್ನ ಮಾಡ್ತೇನೆ. ಅಮೀನ್ರು ಅದರದ್ದು ಭರವಸೆ ಒಂದು ಇಟ್ಕೊಳ್ಬೇಡಿ. ಮೊಗವೀರ ಮಂಡಳಿಯಲ್ಲಿ ನಾನು ಆದರೆ ಒಂದು ನಿಮಗೆ ಹಾಲನ್ನು ಒಂದು ಕೊಡುವಂಥ ವ್ಯವಸ್ಥೆಯನ್ನು ಪ್ರಯತ್ನಿಸುತ್ತೇನೆ ಅಂತ ಒಂದು ಆಶ್ವಾಸನೆ ಕೊಡ್ತೇನೆ. ಹಾಗಂತ ಕಾಂತಂದ್ರೆ ಏನಾಯಿತು ಅಂತ ಕೇಳಬೇಡಿ. ಒಮ್ಮೆ ನೀವು ಹೇಳಿದರೆ ಸಾಕು, ನನ್ನಿಂದ ಆದಷ್ಟು ಪ್ರಯತ್ನ ಮಾಡ್ತೇನೆ. ನಾನು ಕೂಡ ಹೇಳಿ ಇಟ್ಟಿದ್ದೇನೆ, ನಮಗೆ ಒಂದು ವರ್ಷದಲ್ಲಿ ಒಂದು 2 ದಿನ ನಮಗೆ ಹಾಲ್ ಬೇಕು ಅಂತ. ಶಾಯದ್ ಸಿಕ್ಕಿದರೆ ನಾನು ನಿಮಗೆ ಒಂದು ಆಟಕ್ಕೆ ಒಂದು ವ್ಯವಸ್ಥೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಅದೇ ರೀತಿ ತಾವೆಲ್ಲರೂ ಸಭೆಯನ್ನು ಹಾಗೂ ಯಕ್ಷಗಾನವನ್ನು, ಕಲೆಯನ್ನು ಇದೇ ರೀತಿ ಪ್ರೀತಿಸಿ, ಈಗ ಹೇಳಿದರು ಬೆಂಗಳೂರಿಂದ ತಮ್ಮ ಗ್ರಾಮ ದೇವತೆಯನ್ನು ಆಶೀರ್ವಾದ ಪಡಿಬೇಕಂತ ಇಲ್ಲಿ ತನಕ ಬಂದಿದ್ದಾರೆ. ಆ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಗ್ರಾಮ ದೇವತೆಯನ್ನು ಬೇಡ್ಕೊಂಡಿದ್ದಾರೆ. ಅದೇ ರೀತಿ ಕಲಾಭಿಮಾನಿಗಳೇ, ಕಲಾಪ್ರಿಯರೇ ಎಲ್ಲರೂ ಕೂಡ ಮುಂಬೈಯಲ್ಲಿರುವಂಥ ನಾವೆಲ್ಲರೂ ಕಲೆಯನ್ನು ಪ್ರೋತ್ಸಾಹಿಸೋಣ. ರಾಜು ಮೆಂಡನ್ ಹಾಗೂ ಸದಾಶಿವ ಅಮೀನ್ರಂತ ಎಲ್ಲರನ್ನ ಪ್ರೋತ್ಸಾಹಿಸಿ ಅವರಿಗೆ ಸಹಾಯ ಸಹಕಾರ ನೀಡೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಕಾಜಳ್ಳಿಯ ವಿಶೇಷತೆಯನ್ನು ತಿಳಿಸಿದ ನಿಮಗೆ ಈ ಒಂದು ಸಮಯದಲ್ಲಿ ಧನ್ಯವಾದ. ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಎಲ್ಲ ಮೊಗವೀರ ಮಹಾಜನ ಸೇವಾ ಸಂಘ ತಾಣ ಸಲಹೆ ಸಮಿತಿಯ ಒಂದು ಪದಾಧಿಕಾರಿಗಳು ಹಾಗೂ ಕಲಾಭಿಮಾನಿಗಳೇ, ನಿಮಗೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ನಾವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕಲೆಗೆ ಭಂಗವನ್ನು ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ, ಅತ್ಯುತ್ತಮವಾಗಿ ಫಂಕ್ಷನನ್ನು ನಡೆಸಿಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ, ಹೆಚ್ಚೊಂದು ಟೈಮನ್ನು ತೆಗೆದುಕೊಳ್ಳದೆ ಮುಂದಿನ ದಿನಗಳಲ್ಲಿ ತಾಣ ಸ್ಥಳೀಯ ಕಮಿಟಿ ಇರ್ಬೋದು, ಲೇಡೀಸ್ ವಿಂಗ್ ಇರ್ಬೋದು, ಹಾಗೂ ನಮ್ಮ ಎಲ್ಲ ಒಂದು ಯಾವೊಂದು ಅಂಗ ಇದೆ ಅವರೆಲ್ಲರೂ ಕೂಡ ಒಳ್ಳೆಯ ಒಂದು ಕೆಲಸ ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಟೈಮಲ್ಲಿ ಎಲ್ಲರಿಗೂ ಕೂಡ ಆಶೀರ್ವಾದ ನಿಮ್ಮ ಕಲಾಭಿಮಾನಿಗಳದ್ದು ಬೇಕಂತ ಹೇಳ್ತಾ, ಹಾಗೆ ಇವತ್ತು ಸನ್ಮಾನಗೊಂಡ ನಮ್ಮ ಕೊಕ್ಕರ್ಣೆ ಅವರಿಗೂ ಕೂಡ ಒಂದು ವಿಶೇಷ ಒಂದು ಗೌರವವನ್ನು ಸೂಚಿಸುತ್ತಾ, ನಿಮಗೆಲ್ಲರಿಗೂ ದೇವಿ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಒಂದೆರಡು ಮಾತು ಬಯಸ್ತೇನೆ. ಯಾಕೆಂದ್ರೆ ಸುರೇಶ್ ಕಾಂಚಂದ್ರು ಹೇಳಿದ್ರು, ನಮ್ಮ ರಾಜೀವ್ ಮೆಂಡನ್ ಬಾಂಬೆಯಲ್ಲಿ ಯಕ್ಷಗಾನ ಕಲಾವಿದರಿಗೆ ಒಂದು ಆಶ್ರಯ. ಅವರು ನನಗೆ ಗೊತ್ತುಂಟು, ಊರಲ್ಲಿ ಹೋದ್ರು ಸಹ ಕುಂದಾಪುರದಲ್ಲಿ ಕೆಲವು ಮೇಳ ಈ ಮಳೆಗಾಲದಲ್ಲಿ ನೋಡಿದೆ. ಕೇಳಿದ್ರೆ ಯಾರು ಇದು ಮಾಡಿದ್ರೆ ಹೇಳಿದ್ರೆ, ಇದು ನಮ್ಮ ರಾಜೀವ್ ಮೆಂಡನ್ರ ಸಹಾಯದಿಂದ ನಡೀತಾ ಇದೆ ಹೇಳಿ ಕುಂದಾಪುರ ಬೋರ್ಡ್ ಹೈಸ್ಕೂಲ್ ಹಾಲ್ನಲ್ಲೂ ಸಹ ನಾನು ಕೇಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಇದೇ ರೀತಿ ರಾಜು ಮಂಡನ್ ಪ್ರೋತ್ಸಾಹ ಕೊಡ್ಬೇಕಂತ ಬೇಡುತ್ತಾ, ನಾವೆಲ್ಲ ರಾಜು ಮಂಡನಿಗೆ ಈ ಇದರಲ್ಲಿ ಸಪೋರ್ಟ್ ಮಾಡುವ ಅಂತ ನಿಮ್ಮೆಲ್ಲರ ಹತ್ರ ಬೇಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಆಟ ಮೊದಲು ಅಳಿತಾ ಇತ್ತು, ಈಗ ತುಂಬಾ ಇಂಪ್ರೂವ್ ಆಗಿದೆ. ಊರಿನಲ್ಲಿಯೂ ಗವರ್ಮೆಂಟು ಸಹ ಸಪೋರ್ಟ್ ಮಾಡ್ತದೆ. ಇಲ್ಲಿ ಬಾಂಬೆಯಲ್ಲಿ ಸಹ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕಲಾವಿದರ ಸಂಘ ಅಂತ ಇದೆ, ಅವರು ಸಹ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಅದರಲ್ಲಿ ನಾನು ಸಹ ಮೆಂಬರ್ ಆಗಿದ್ದೇನೆ. ಸೊ ನಮ್ಮಿಂದ ಆದಷ್ಟು ಕಿಂಚಿತ್ತು ಸಪೋರ್ಟ್ ಅನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳುತ್ತಾ ಈ 2 ಮಾತನ್ನ ನಾನು ಮುಗಿಸ್ತಾ ಇದ್ದೇನೆ. ಬಗ್ಗೋಡಿ ಹೋಬಳಿಯ ಈ ಒಂದು ಸ್ಥಾನ ಸಮಿತಿಯ ಪರವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ನಾವು ನೆರವೇರಿಸಿಕೊಂಡಿದ್ದೇವೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹಿತಕ್ಕೆ ನಿಮಗೆಲ್ಲರಿಗೂ ನನ್ನ ಪರವಾಗಿ, ಸಮಾಜದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಸಮಾಜವನ್ನು ಬೆಳೆಸುವುದು ಒಂದು ಸಂಘಟನೆ ಬೆಳಕಿದ್ರೆ ತಮ್ಮೆಲ್ಲರ ಶುಭ ಹಾರೈಕೆಗಳು ಅಗತ್ಯ. ಅದರ ಒಂದು ನಿಮ್ಮೊತ್ತಿಗೆ ಯೋಧಾನಿಗಳು ಹುಡುಗರು ಅಗತ್ಯ ಇರುತ್ತದೆ. ಹಾಗಿರುವಾಗ ನಮ್ಮ ಸಂಘಟನೆ ಬೆಳೀಲಿಕ್ಕಾದ್ರೆ ಸಂಘಟಕರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಮಾಜವನ್ನು ಬೆಳೆಸುವ ಜವಾಬ್ದಾರಿಯನ್ನು ಸಂಘಟನೆ ಎನ್ನುವುದು ಒಂದು ಸಮಾಜವಾದ ಸಂಸ್ಥೆ, ಮಗುವಿನ ಸಮಾಜದ ಸಂಸ್ಥೆ. ಹಾಗೆ ನಿರಂತರವಾಗಿ ಇದು ಒಂದು ಪ್ರೇರಣೆಯನ್ನು ಕೊಡುವಂತಹ ಅವಕಾಶ. ಮುಂದಿನ ದಿನದಲ್ಲಿಯೂ ತಾಣ ಸಮಿತಿಯಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡೆಯಬೇಕು ಎನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ಈ ಕೆಲವು ದಿವಸ ನಂತರ ಒಂದು ಹಮ್ಮಿಕೊಂಡಿದ್ದೇನೆ. ನಿರಂತರವಾಗಿ
ಹೆಡ್ ಆಫೀಸ್ ಆಗಿರ್ಬೋದು, ಸ್ಟಾಟಸ್ ಇರ್ಬೋದು, ದೋಮಿಲಿ ಆಗುದು, ಅದು ಮೀರಾ ರೋಡ್ ಆಗುದು. ಕೆಲವೊಂದು ಸಮಾಜದಲ್ಲಿ ನಮ್ಮ ಸಂಸ್ಥೆ ಕೆಲವೊಂದು ಭಾಗದಲ್ಲಿ ಕಾರ್ಯಕ್ರಮ ನಡೆಯುವುದಿಲ್ಲ. ಅದಕ್ಕೆ ಮುಂದಿನ ದಿನದಲ್ಲಿ ನಿರಂತರ ಕಾರ್ಯಕ್ರಮ ಆಗಬೇಕು. ತಾವು ಯಕ್ಷಗಾನ ಅಲ್ಲ, ಹಲವು ರೀತಿಯ ಬೇರೆ ಬೇರೆ ಸಣ್ಣ ಸಣ್ಣ ಕಾರ್ಯಕ್ರಮವಾದರೂ ಪರವಾಗಿಲ್ಲ, ತಾವೆಲ್ಲರೂ ಸಂಘಟಿತವಾಗಿ ಸಮಾಜವನ್ನು ಬೆಳೆಸುವಂತ ಗುಣ ತಮ್ಮ ಎಲ್ಲರ ಹೃದಯದಲ್ಲಿ ಅಡಗಿದಂತಾದರೆ ಸಮಾಜ ಒಂದಲ್ಲ ಒಂದು ದಿನ ಮುಟ್ಟಾಡಿಗಳಿಂದ ಹಿಡಿದು ವೃದ್ಧ ವಯೋವೃದ್ಧರಿಗೆ ಸಮಾಜವನ್ನು ಬೆಳೆಸುವ ಕಲ್ಪನೆ ತಮ್ಗೆಲ್ಲರಿಗೂ ಹುಟ್ಟುವಂತಾಗಲಿ ಎಂದು ಹೇಳುತ್ತಾ, ಶ್ರೀ ಮೈಸೂರನ್ನು ಬೇಳುತ್ತಾ ತಮ್ಗೆಲ್ಲರಿಗೂ ಶುಭ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಆಗಲಿ ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಒಂದೊಳ್ಳೆಯ ದೇವರ ಕಥೆ ಶ್ರೀ ಕಜರಳಿ ಕ್ಷೇತ್ರ ಮಹಾತ್ಮೆ ಆಡಿ ತೋರಿಸಿದ ತಂಡಕ್ಕೂ ಹಾಗೂ ಇದನ್ನು ಮುಂಬೈ ಮಹಾನಗರದಲ್ಲಿ ಸಮಯವಿಲ್ಲದ ಜನರನ್ನು ಒಟ್ಟಿಗೂಡಿಸಿಕೊಂಡು ಒಂದೊಳ್ಳೆಯ ಕಥೆಗೆ ಅವಕಾಶ ಮಾಡಿಕೊಟ್ಟಂತಹ ರಾಜು ಮೆಂಡನ್ ಅವರಿಗೂ ಅಭಿನಂದನೆಗಳು. ನಿಮ್ಮೆಲ್ಲರ ಸಹಾಯ ಪ್ರೋತ್ಸಾಹ ಹೀಗೆ ಇರಲಿ. ಯಕ್ಷಗಾನಂ ಏಳ್ಗೆ. ಅಭಿನಂದನೆಗಳು.